ರೋಡ್ ಆಯ್ತಪ್ಪ ಸೈಡ್ ಸೇಫ್ಟಿ ಅದೆಲ್ಲ ತಗೊಂಡಿದ್ರು ರೋಡ್ಗಳೆಲ್ಲ ಅಲ್ಲ ಒನ್ ಟೈಮ್ ಡೆವಲಪ್ಮೆಂಟ್ನ 14 crores ಸ್ಯಾಂಕ್ಷನ್ ಮಾಡ್ತಾ ಸ್ವಲ್ಪ ಮೊಬೈಲ್ ಹಿಂದ್ರಿ ಸರ್ प्लीज यारो आम्ही दिलेलो त्यांचे ब्रिज रद्द करून कट पाठवले त्याच्यामुळे काय झालं हे ब्रिज आता आणि आम्ही बांधली करायला ब्रिज परत तर याला सेंट्रल गव्हर्नमेंट एन एच ಈಗ ಎನ್ ಎಚ್ ದವರು ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ದುಡ್ಡು ತುಂಬಾ ಹ್ಯಾಂಡ್ ಓವರ್ ಮಾಡ್ತೀವಿ ಅವ್ರು ದುಡ್ಡು ತುಂಬ ಲೆಟರ್ ಬರ್ತೀವಿ ದುಡ್ಡು ತುಂಬ ನಾವು ಟೆಂಡರ್ ಕರೆದು 1920 ಮಳೆ ಆಗಿತ್ತಲ್ಲ ಅಷ್ಟು ಈ ಸತಿ ಇದೆಯಾ ಅಥವಾ ಅದಕ್ಕಿಂತ ನಮ್ದು ಕಡಿಮೆ ಇಲ್ಲ ಕಡಿಮೆ ಕಂಪೇರಿಟಿವ್ ಕಡಿಮೆ ಅವಾಗ ಇದ್ರ ದಾದಾ ಕಾಯು ಓ ಈ ಕಡೆ ಮೇಡಮ್ ಅವಾಗ ಒಂದು ಮೀಟರ್ ನೀರಿತ್ತು ಇನ್ನೇನು 1 ಮೀಟರ್ ಹೌದು ನಮಗೆ 90 ಆಗಿದೆ 90 त्या ब्रिजला एक बघा ना असं असं जाऊ असं याकडे जाऊ आता ते विकत तिकडून जायचे नाहीतर हे ब्रिज पडलं तसं खालून पुढे क्रॅक आणि हे केलं होय आणि फक्त आता लाईट व्हेकलने बसेस हे ब्रिज कापली नाही आलं पाहिजे जर तो बायपास रस्ता सुरू झाला असेल पडला असेल ಅಟ್ಲೀಸ್ಟ್ ಸೇಫ್ಟಿ ಒಂದು ಫಸ್ಟ್ ಮಾಡಿಕೊಡಿ ನೀವು ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂದೆ ಸೇಫ್ಟಿ ಒಂದು ಮಾಡಿ ನೋಡಿ ಭಾಳ ಇದಾಗ್ಬಿಟ್ಟಿದೆ ಪಬ್ಲಿಕ್ನ ಸೈಡ್ ಅಷ್ಟೇ ಮಾಡಿ ಈಗ ಆಮೇಲೆ ಕೆಳಗಡೆ ಏನಾದರೂ ಕ್ರ್ಯಾಕ್ ಅದು ಏನಾದರೂ ಆಗಿದ್ರು ಕೆಳಗಡೆ ಅಂಗಡಿ ಅಷ್ಟು ಇದು ಇಲ್ಲ ಮೇಡಮ್ ಟೇಬಲ್ ಇದೆ ಬಟ್ ಆದರೂ ಇದು ಉತ್ಸಾಹ ಮಾಡಬೇಕು ಯಾಕಂದರೆ ಬಿಟ್ಟು ಕಡಿಮೆ ಈಗ ನಾವು ಜಾಸ್ತಿ ಬಿಟ್ಟು ತಗೋತಾ ಇದ್ದೀವಿ ಅಲ್ಲಿ ಅದ್ರ ತಕ್ಕ ಮುಂದೆ ಬಂದು ರೋಡ್ ಬಿಟ್ಟು ಜಾಸ್ತಿ ಬೇಡ ಸದ್ಯಕ್ಕೆ ಇದು ಸೇಫ್ಟಿ ಸಲುವಾಗಿ ಏನಾದರೂ ಅದು ಮಾಡಿದ್ದೀವಿ ನೆಕ್ಸ್ಟ್ ಈಗ ನಮ್ಮ ಟೆಂಡರ್ ಹಾಕ್ಬಿಟ್ಟು ಅದು ಹಿಂಗೆ ಹೋಗೋದಾ ಅದು ಹಿಂಗೆ ಅಣ್ಣ ಬರಕೋ ನಂಗೆ ವಿಡಿಯೋ ಮಾಡ್ಕೊಂಡು ಸರಿ ಮಲ್ಲಪ್ಪಣ್ಣ ದಯಮಾಡಿ ಸರ್ ಆಡಿಯೋ ವಾಟ್ ನೈ ಈಗ ಅವ್ರನ್ನ ಕರ್ಸಿದೀವಲ್ಲ ಇಲ್ಲೇನೆ ಈಗ ಮೇಡಮ್ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸುರಿದಿರುವ ಕಾರ್ಯಕ್ರಮ ಕಳೆದ 40-45 ದಿನದಿಂದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವಂಥ ಮಳೆಯಿಂದ ಇದೇನು ಮಲಪ್ರಭಾ ರೀಜನ್ ಏನು ಬರುತ್ತೆ ಈ ಮಲಪ್ರಭಾ ರೀಜನ್ದಲ್ಲಿ ಏನೇನೋ ಹಾನಿಯಾಗಿದೆ, ಬೆಳೆ ನಾಶ ಆಗಿದೆ, ಯಾರ ಮನೆ ಬಿದ್ದಿದೆ, ಎಷ್ಟು ಬ್ರಿಡ್ಜ್ಗಳು ಮುಳುಗಡೆ ಆಗಿದ್ದಾವೆ, ಏನೇನು ಈ ಒಂದು ರಸ್ತೆಗಳು ಕೆಟ್ಟಿದ್ದಾವೆ, ಎಷ್ಟು ಡ್ಯಾಮೇಜ್ ಆಗಿದೆ, ಇದರದೆಲ್ಲ ಒಂದು ಪಹಣಿ ಅಂತ ಹೇಳ್ತೀವಿ. ಒಂದು ನೋಡಲಿಕ್ಕೆ ಇವತ್ತು ನಾವು ಬಳಕೆಯಿಂದ ನೀರಾವರಿ ಇಲಾಖೆಯವರಾಗಿರಲಿ ಅಥವಾ ರೆವಿನ್ಯೂ ಇಲಾಖೆಯವರಾಗಿರಲಿ ಎಲ್ಲರ ಜೊತೆಗೂಡಿ ಇವತ್ತು ನಮ್ಮ ಖಾನಾಪುರ ಶಾಸಕರು ಎಲ್ಲರೂ ಸೇರ್ಕೊಂಡು ಇದನ್ನ ಒಂದು ನೋಡ್ಕೊಳ್ಳೋಕೆ ಹೋಗ್ಲಿಕ್ಕೆ ಬರ್ತಾ ಇದ್ದೀವಿ. ಗೋವಾ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಇದನ್ನು ದುರಸ್ತಿ ಮಾಡಬೇಕು ಅನ್ನೋದು ತುಂಬ ದಿನದಾಗುತ್ತೆ. ಹೌದು, ಭಾಳ ದಿನದ ಬೇಡಿಕೆ ಕೂಡ ಇದೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ನ್ಯಾಷನಲ್ ಹೈವೇ ಆಗ್ತಾ ಇದೆ, ತಮಗೂ ಗೊತ್ತಿದೆ, ರೋಡ್ ವೈಂಡಿಂಗ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅದು ಕೂಡ ಸ್ವಾತಂತ್ರ್ಯ ಬಂದು 76 ವರ್ಷ ಆದರೂ ಸಹ ಕಾಡಂಚಿನ ಗ್ರಾಮಗಳಲ್ಲಿ ಅದೇ ರೀತಿ ಸ್ಥಿತಿ ಇರುವಂಥದ್ದು.
ಚಟ್ಟದಲ್ಲಿ ಹೊತ್ಕೊಂಡು ಆಸ್ಪತ್ರೆಗೆ ಬರ್ತಾರೆ, ಮತ್ತೆ ಚಟ್ಟದಲ್ಲಿ ಹೃದಯ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ. ಆಮ್ಗಾಂವದಲ್ಲಿ ಮನೆ ಹರ್ಷದ ಗಾಡಿ ಅವರು ಬಹಳ ದುರ್ದೈವ ಅಂತ ಅನ್ಸುತ್ತೆ. ಯಾಕಂದ್ರೆ ಖಾನಾಪುರ ತಾಲೂಕು, ಖಾನಾಪುರ ಕಾನ್ಸ್ಟಿಟ್ಯೂನ್ಸಿ ಅಂತಂದ್ರೆ ಇದು ಒಂದು ಗುಡ್ಗಾಡ ಪ್ರದೇಶ. ಪಶ್ಚಿಮ ಘಟ್ಟ ಅಂತ ನಾವು ಥಿಕ್ ಫಾರೆಸ್ಟ್ ಇದೆ. ಸೊ 70 ವರ್ಷದ ಹಿಂದೆಯಿಂದನೂ ಏನು ಮೂಲಭೂತ ಸೌಕರ್ಯ ಆಗಬೇಕಾಗಿದೆ. ಬಿಕಾಸ್ ಆಫ್ ಈ ಫಾರೆಸ್ಟ್ ರೂಲ್ಸ್ ರೆಗ್ಯುಲೇಷನ್ ಏನಿದೆಯೋ ಇದರಿಂದ, ಮತ್ತೆ ಗುಡ್ಡದ ಮಧ್ಯದಲ್ಲಿ ಊರುಗಳಿರೋದ್ರಿಂದ ಇಲ್ಲಿವರೆಗೆ ನಾನು ಇದನ್ನು ಹೇಳ್ಬಹುದು, ಒಂದು ಏನು ರಾಜಕಾರಣಿಗಳಿಗಾಗ್ಲಿ ಅಥವಾ ಜನಪ್ರತಿನಿಧಿಗಳಿಗಾಗ್ಲಿ ಏನೋ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಇಷ್ಟು ದಿನ ಇದು ಹಿಂದಿತ್ತು. ಬಟ್ ಇತ್ತೀಚಿನ ಒಂದು 10 ವರ್ಷ, ಕಳೆದ 5 ವರ್ಷ ಆಗಲಿ ಈಗಾಗಲಿ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೂ ಬಂದಿದೆ. ಆ ರೀತಿ ಆಗಬಾರ್ದಾಗಿತ್ತು. ಯಾಕಂದ್ರೆ ಭಾರತ ದೇಶದಲ್ಲಿ ಅದು ಗುಡ್ಗಾಡ್ನಲ್ಲಿ ಇಬ್ಬರೇ ಇದ್ರೂ ಕೂಡ ಅವ್ರಿಗೆ ಮೂಲಭೂತವಾದಂಥ ಸೌಕರ್ಯನ ಕೊಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮ್ಮ ಸರ್ಕಾರ ಎಲ್ಲ ರೀತಿಯಿಂದ ಈ ಬಾರಿಗೆ ಎಲ್ಲೆಲ್ಲಿ ಕಾಮಗಾರಿ ಆಗಬೇಕು ಎಲ್ಲ ಕಾಮಗಾರಿಗಳನ್ನು ಖಾನಾಪುರ ತಾಲೂಕಲ್ಲಿ ಮಾಡಲಿಕ್ಕೆ ನಾವು ಅರಣ್ಯ ಸಚಿವರ ಜೊತೆ ಏನಾದರೂ ಚರ್ಚೆ ಮಾಡ್ತೀವಿ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಯಿತು. ಏನು ಮೊನ್ನೆ ಒಬ್ಬ ಮಹಿಳೆ ಈ ಒಂದು ರೋಡ್ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಂಪರ್ಕ ಕಡಿತ ಆದ್ಮೇಲೆ ಹಾಸ್ಪಿಟಲ್ ಬಂದರೂ ಕೂಡ ನಾವು ಆ ಜೀವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಮಾನ್ಯ ಅರಣ್ಯ ಇಲಾಖೆ ಸಚಿವರ ಗಮನಕ್ಕೆ ತಂದಾಗ ಕ್ಯಾಬಿನೆಟ್ನಲ್ಲಿ ಇದರದ್ದೇ ಬಗ್ಗೆ 20 ನಿಮಿಷ ಚರ್ಚೆ ಆಯಿತು. ಸೊ ಈ ರೀತಿ ಇನ್ನೊಮ್ಮೆ ಜೀವಹಾನಿ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿಗೆ ಏನು ಇನ್ನು ಮುಂದೆ ಏನು ಅಲ್ಲಿ ರೋಡ್ಗಳಾಗಲಿ ಅಥವಾ ಮುಂದಾಲೋಚನೆಯಾಗಿ ಈ ರೀತಿ ಮಳೆಯಿಂದ ಜೀವಹಾನಿ ಆಗೋದಾಗಿ ಏನೇನು ನಾವು ಮೂಲಭೂತ ಸೌಲಭ್ಯವನ್ನು ಮಾಡ್ಕೊಳ್ಬೇಕು. ಆಮೇಲೆ ಫಾರೆಸ್ಟ್ ಇಲಾಖೆಯಿಂದ ರೂಲ್ಸ್ ಬಹಳ ಗಟ್ಟಿ ಇದೆ. ರೋಡ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಸಿಗೋದಿಲ್ಲ, ನಮಗೆ ವೈರಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಸಿಗೋದಿಲ್ಲ, ಕುಡಿಯೋ ನೀರಿನ ಪೈಪ್ಲೈನ್ ಹಾಕಲಿಕ್ಕೆ ಇದನ್ನ ಮಾಡಲ್ಲ. ಸೊ ಇದನ್ನು ಕೂಡ ರೂಲ್ಸ್ನ ಸಡ್ಲಿಕ್ಕೆ ಗಳಿಸ್ಲಿಕ್ಕೆ ನಾವು ಈಗಾಗಲೇ ಅರಣ್ಯ ಸಚಿವರ ಹತ್ರ ಮಾತಾಡಿದ್ವಿ, ಅವರು ಕೂಡ ಒಪ್ಕೊಂಡಿದ್ದಾರೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮನೆಗೆ ನೀರು ನುಗ್ಗಿದ್ರೆ 10,000 ಬಿಡುಗಡೆ ಮಾಡ್ತಾ ಇದ್ರು. ಆದ್ರೆ ಈವರೆಗೂ ನೆರೆ ಸಂತ್ರಸ್ತರಿಗೆ ಸಹಾಯಕ್ಕೆ ಸರ್ಕಾರ ಬರ್ತಾ ಇಲ್ಲ ಅನ್ನೋ ಆರೋಪ. ಮತ್ತೆ ಮನೆ ಬಿದ್ದರೆ 5 ಲಕ್ಷ ಪರಿಹಾರ ಕೊಡ್ತಿದ್ರು. ಈಗ ಕೇವಲ NDRF ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಅಂತ. ಸಾರಿ ಟು ಸೇ ದಿಸ್, NDRF ಅಲ್ಲ, SDRF ನಾರ್ಮ್ಸ್ ಅಪ್ಲೈ ಆಗುತ್ತೆ. 1,20,000 ಮನೆ ಬಿದ್ದ ತಕ್ಷಣ 1,20,000 ರೂಪಾಯಿ ಕೊಡ್ತೀವಿ. ಅದರ ಜೊತೆಯಲ್ಲಿ ಒಂದು ಮನೆಯನ್ನ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ನಿಂದ ಒಂದು ಮನೆಯನ್ನ, ಯಾರ ಮನೆ ಬಿದ್ದಿರುತ್ತೆ ಅವರಿಗೆ 1,20,000 ಜೊತೆಯಲ್ಲಿ 1,80,000 ರೂಪಾಯಿದ ಮನೆಯನ್ನ ಆಟೋಮೆಟಿಕ್ ಆಗಿ ಅವ್ರದ್ದು ಅಪ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 1,80,000 ಮನೆ ಕೂಡ ಹೋಗುತ್ತೆ. ಸೊ ಒಂದು ಬಿದ್ದಿರುವಂತ ಮನೆಗೆ 3 ಲಕ್ಷ ರೂಪಾಯಿ ಇಮಿಡಿಯೇಟ್ ಆಗಿ ಅವ್ರಿಗೆ ಹೋಗುತ್ತೆ. 5 ಲಕ್ಷ ಇಲ್ಲ, 3 ಲಕ್ಷ ರೂಪಾಯಿ ಇಮಿಡಿಯೇಟ್ ಆಗಿ ಅವರ ಖಾತೆಗೆ ಮನೆಗೆ ಹೋಗುತ್ತೆ. ಇನ್ನು 10,000 ರೂಪಾಯಿ ಅಂತ ಏನು ಹೇಳಿದ್ರಲ್ಲ, ಆ 10,000 ರೂಪಾಯಿನ ನಾವು ಭಾಗಶಃ ಬಿದ್ದಂತ ಮನೆಗಳಿಗೆ 50,000 ಒಂದು ಕೊಡ್ತಾ ಇದ್ರು, 10,000 ಒಂದು ಕೊಡ್ತಾ ಇದ್ರು. ನಾವು 50,000 ಕೊಡಬೇಕು ಅಂತ ನಾವೆಲ್ಲ ಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀವಿ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ರೆವಿನ್ಯೂ ಮಿನಿಸ್ಟರ್ ಫೈಲ್ನ ಕಳಿಸಿದ್ರೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ. ಪ್ರತಿ ವರ್ಷ ಮಳೆ ಆದಾಗ ಚಿಕ್ಕಟ್ಟೆಹುಳಿ, ಹಿರೇಹಟ್ಟಿಹೊಳಿಯಲ್ಲಿ ಸಾಕಷ್ಟು ಬೆಳೆ ಹಾನಿ ಆಗುತ್ತೆ. ನಿಮ್ಮ ಹುಟ್ಟೂರು ಸಹ ಮೇಡಮ್, ಅಲ್ಲಿಯ ಕಷ್ಟವನ್ನು ನೀವು ನೋಡಿದ್ದೀರಾ. ಸೊ ಅದಕ್ಕೆ ಶಾಶ್ವತ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಅಂತಂದ್ರೆ ನಮ್ಮ ಅಲ್ಲಿ ಏನು ಒಂದು ಬ್ರಿಡ್ಜ್ ಇದೆ, ಅದು 74ನೇ ಇಸ್ವಿನಲ್ಲಿ ಕಟ್ಟಿದಂತ ಒಂದು ಬ್ರಿಡ್ಜ್. ಅದು ಮಲಪ್ರಭಾ ಡ್ಯಾಮ್ ಏನಾಯ್ತು, ಆ ಡ್ಯಾಮ್ನಿಂದ ನಮ್ಮ ಊರುಗಳು ಮುಳುಗಡೆ ಆಗಲಿ, ಹಿರೇಹಟ್ಟಿಹೊಳಿ ಆಗಲಿ, ಚಿಕ್ಕಟ್ಟಿಹೊಳಿ ಆಗಲಿ, ಜಿಗ್ನೂರ್ ಆಗಲಿ. ಸೊ 74ನೇ ಇಸ್ವಿಯಿಂದ ಕಟ್ಟಿದಂಥ ಆ ಡ್ಯಾಮನ್ನು ನಾವು ಅಂದರೆ ಅದರ ಹೈಟನ್ನು ನಾವು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೇವೆ. ಸುಮಾರು 100 ಕೋಟಿ ಅನುದಾನದಲ್ಲಿ ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ನಾವು ಮಾಡಲಿಕ್ಕೆ ಬರ್ತೀವಿ. ಪಾಲಿಟಿಕ್ಸ್ ಈಗ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆ ಕುರಿತು ಅವರಲ್ಲೇ ಒಂದು ಪಾಲಿಟಿಕ್ಸ್, ಆಂತರಿಕ ಪಾಲಿಟಿಕ್ಸ್ ಮೊದಲೇದಾಗಿ ಅವರು ಪಾದಯಾತ್ರೆ ಮಾಡಿ ಸ್ವಲ್ಪ ಒಳ್ಳೆ ಶೂಸ್ ಅನ್ನ ಹಾಕೊಂಡು, ಒಳ್ಳೆ ರೇನ್ ಕೋಟ್, ಮಳೆ ಆಗ್ತಾ ಇದೆ, ಒಳ್ಳೆ ರೇನ್ ಕೋಟ್ ಅನ್ನ ಹಾಕೊಂಡು ಅಲ್ಲ ನೀವು ಜೊತೆಯಲ್ಲಿ ಹೋಗಿ ಪಾದಯಾತ್ರೆ ಮಾಡ್ಲಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಯತ್ನಾಳ್ ಅವರು ಮತ್ತೆ ರಮೇಶ್ ಜಾರಕಿಹೊಳಿ ಅವರು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ, ಕೂಡಲ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ. ಬಹಳ ಸಂತೋಷ. ಯಾರ್ಯಾರು ಪಾದಯಾತ್ರೆ ಮಾಡ್ತಾರೋ ಎಲ್ಲರಿಗೂ ಅಭಿನಂದನೆ. ನಾವು ಬಹಳ ಪಾದಯಾತ್ರೆ ಮಾಡಿದ್ವಿ, ಅವರು ಪಾದಯಾತ್ರೆ ಮಾಡ್ಲಿ ಅಂತ ನಾನು ಅವ್ರಿಗೆ अभिनंदिस्ते. मॅडम, खानापूर तालुका दुष्काळ जाहीर करत होता, कारण आता एवढ्या पावसामुळे फार मोठ्या प्रमाणात पिकाचं नुकसान झालेलं. ಅನಾವೃಷ್ಟಿ म्हणून आम्ही जाहीर केले होतं. पुढे ಮುಂಚೆ ನಾವು ಇದನ್ನ ಏನು ದುಷ್ಕಾಳ ಅಂತ ಹೇಳ್ತೀವಿ, ಆ ರೀತಿ ನಾವು ಮಾಡಿದ್ವಿ ಡ್ರಾಟ್ ಅಂತ. ಈಗ ಅತಿವೃಷ್ಟಿಯಿಂದ ಏನೇನು ಹಾನಿಗೊಳಗಾಗಿದೆ,
ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ, ಎಲ್ಲಿ ಹಾರ್ಟಿಕಲ್ಚರ್ ಹಾನಿಯಾಗಿದೆ, ಅದರ ಸಂಪೂರ್ಣ ಒಂದು ಸರ್ವೆಯನ್ನು ನಮ್ಮ ಅಗ್ರಿಕಲ್ಚರ್ ಇಲಾಖೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನಾವು ಡಿಸಿಷನ್ ತಗೊಳ್ತೀವಿ. ಇದಕ್ಕೆ ಮುಗಿಸ್ಬೇಡಿ. ಪ್ರತಿ ವರ್ಷ ಇದೇ ರೀತಿಯಿಂದ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ತಾವು ಇದನ್ನ ಹೆಚ್ಚುವರಿ ಗಮನ ತಗೊಂಡು ನಮ್ಮ ಹುಟ್ಟೂರು ತಾಲೂಕಾಗಿದೆ, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇದನ್ನು ಅಭಿವೃದ್ಧಿ ಪಡಿಸಬೇಕಂತೇಳಿ ನಮ್ಮ ಓಕೆ ಮೇಡಮ್. ಮೊಬೈಲ್ ನಿಂತವ್ರಿ ಯಾರು ಬೇಡ ಮನೆಗೆ ಇದು ಒಳಗಡೆ ಸಾರಿ ಸರ್. ಹೇಗೆ ಬೇಡ